ಶಿವಪ್ಪ, ನಾವು ಹೊರಡಕ್ಕೆ ನಮ್ಗೆ ಎತ್ತಿನ ಬಂಡಿ ಸಿಕ್ತಾ? ಇಲ್ಲ, ರಾಮು ಹೊಲದಲ್ಲಿ ಕೆಲಸ ಇದೆ ಅಂತ ಅಂದ. ಬೇರೆ ಯಾರನ್ನಾದ್ರೂ ವಿಚಾರಿಸ್ ನೋಡೋದಲ್ವಾ? ರಾಮು ಎಲ್ಲ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ದ. ನಾವು ಹೋಗಿ ಬಂಡಿನ ಕೇಳಿದ್ರೆ ನಾವು ಊರ್ ಬಿಟ್ಟು ಹೋಗ್ತಿರೋ ವಿಷಯ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ. ಅದು ನಿಜಾನೇ ಬಿಡು. ಸಿಗತ್ತೆ ಅಂತ್ಯಾ? ಸಿಗುತ್ತೆ, ಯಾವುದೋ ಒಂದು ಬಂಡಿ ಸಿಗುತ್ತೆ. ನಾವು ನಾಳೆ ಹೋಗೋದು ಮಾತ್ರ ಖಚಿತ. ಸರಿ. ಯಾವುದೋ ಒಂದು ಕಾರಣದಿಂದ ನಾಳೆ ಪ್ರಯಾಣ ರದ್ದಾದ್ರೆ ಎಷ್ಟು ಚೆನ್ನಾಗಿರುತ್ತೆ. ಸಕ್ಕು, ಯಾಕಿನ್ನೂ ಎಚ್ಚರವಾಗಿದ್ಯಾ? ಹೋಗ್ ಮಲ್ಕೋ. ನನಗ್ ನಿದ್ರೆ ಬರ್ತಿಲ್ಲ. ಸಕ್ಕು, ನನ್ ಕಂದ ಅಲ್ವಾ, ಹೋಗ್ ಮಲ್ಕೋ. ನಾಳೆ ಬೆಳಗ್ಗೆನೆ ನಾವು ಹೊರಡಬೇಕು. ಹೋಗಮ್ಮ, ಹೋಗ್ ಮಲ್ಕೋ. ಅಯ್ಯೋ ದೇವ್ರೆ, ಈ ಸಮಯದಲ್ಲಿ ಯಾರು ಬಂದಿರ್ಬೋದು? ಇವಾಗ ನಮಗೆ ಹೊಸ ಸಮಸ್ಯೆ ಬೇಡ ದೇವ್ರೆ. ಏನಂದ್ರೆ ನಾನು ನೋಡ್ತೀನಿ. ಇಲ್ಲಿ ನೋಡಿ, ತುಂಬಾ ದೊಡ್ಡ ಸಮಸ್ಯೆ, ಅದಕ್ಕೆ ನಿಮಗೆ ಹೇಳೋಣ ಅಂತ ಬಂದೆ. ಶಿವಪ್ಪನ್ಗೆ ಬುದ್ಧಿ ಕಲಿಸೋ ಸಮಯ ಬಂದಿದೆ. ಅವನಿಗೆ ನಾನು ತುಂಬಾ ಅವಕಾಶಗಳನ್ನ ಕೊಟ್ಟಿದ್ದೆ. ಏನೋ ದೊಂಡು ಬುದ್ಧಿ, ವೀಳೆದೆಳೆ ಪೆಟ್ಟಿಗೆನ ಸಿದ್ಧ ಮಾಡಾಯ್ತಾ? ಹಾಗಿದ್ರೆ ಹೊರಡು. ಸರಿ ಬುದ್ಧಿ. ನಿನ್ ಕೆಲ್ಸ ಆಯ್ತಲ್ಲ, ಮತ್ತೆ ಹೊರಡು. ಸರಿ ಬುದ್ಧಿ. ಆ ಶಿವಪ್ಪ ರೊಚ್ಚಿಗೆದ್ದಿದ್ದಾನೆ. ನನ್ನನ್ನೇ ಹೊಡೆಯೋಕ್ ಬಂದಿದ್ದ. ಅವನ ಕೈ ಕಾಲೆಲ್ಲ ಮುರಿಬೇಕು. ನಾನ್ ಹೇಳೋದನ್ನ ಕೇಳಿಸ್ಕೊಳ್ಳಿ. ಗೋದಾಮ, ಗೋದಾಮ, ಗೋದಾಮ. ಏನು, ಏನಾಯ್ತು? ಶಿವಪ್ಪನೇನೋ ಮಾಡ್ಲಿಕ್ಕೆ ಸಂಚು ಮಾಡ್ತಿದ್ದಾರೆ. ಏನಂದೆ? ನಾನು ಪೂರ್ತಿ ಕೇಳಿಸ್ಕೊಂಡಿಲ್ಲ ಮೋರೆ. ಆದ್ರೆ ಅಲ್ಲಿ ಬುದ್ಧಿಯವರು, ನಾರೋಬ, ಕಾವೇರಿ ಅಮ್ಮವರು ಶಿವಪ್ಪನ ಕುಟುಂಬದ ಮೇಲೆ ಏನೋ ಸಂಚು ಮಾಡ್ತಾ ಇದ್ದಾರೆ. ಶಿವಪ್ಪನ ಕೈಕಾಲು ಮುರಿಬೇಕು, ಮತ್ತವನ್ನ ಸರ್ವನಾಶ ಮಾಡ್ಬೇಕು, ಅವನ್ನ ಬಿಡಬಾರ್ದಂತ ಬುದ್ಧಿಯವರು ಅವ್ರಿಗೆ ಹೇಳ್ತಾ ಇದ್ರು. ಶಾಂತಮ್ಮವ್ರೆ, ಈ ಕೂಡ್ಲೆ ನೀವು ಈ ಊರ್ ಬಿಟ್ಟು ಹೊರಟೋಗಿ, ಇಲ್ಲಿರ್ಬೇಡಿ. ಅವ್ರು ನಿಮ್ ಮೇಲೆ ಸಂಚು ಮಾಡ್ತಾ ಇದ್ದಾರೆ. ಇಲ್ಲಿದ್ರೆ ನಿಮ್ಗೆ ಪ್ರಾಣಾಪಾಯ ತಪ್ಪಿದ್ದಲ್ಲ. ತಕ್ಷಣ ಇಲ್ಲಿಂದ ಹೊರಟೋಗಿ. ಇದನ್ನ ನಾವು ಊಹೆ ಮಾಡಿದ್ವಿ. ನಾವು ಊರ್ ಬಿಟ್ಟು ಹೋಗ್ತಿದೀವಿ. ನಾಳೆ ಬೆಳಗ್ಗೆನೆ ಹೊರಡ್ತಿದೀವಿ. ಉಮ್ಮ, ಇದನ್ನಿಟ್ಕೋ. ಅಮ್ನವ್ರ ಪ್ರಸಾದ. ಇದು ನಿಮ್ ಜೊತೆಗಿದ್ರೆ ಅಮ್ನವ್ರು ನಿಮ್ ಜೊತೆಗಿದ್ದ ಹಾಗೆ. ಜೋಪಾನ. ಶಿವಪ್ಪ, ಇದನ್ನ ನಿಮ್ಮ ಹತ್ರ ಇಟ್ಕೊಳ್ಳಿ. ಊರ್ ಬಿಟ್ಟು ಊರಿಗೆ ಹೋಗ್ತಾ ಇದ್ದೀರಾ, ಕೈಯಲ್ಲಿ ದುಡ್ಡಿದ್ರೆ ಒಳ್ಳೇದು. ಸಂಕೋಚ ಪಟ್ಕೋಬೇಡಿ, ಅವಶ್ಯಕತೆಗೆ ಬೇಕಾಗತ್ತೆ. ತಗೊಳ್ಳಿ, ದಯವಿಟ್ಟು ಬೇಡ ಅಂತ ಹೇಳ್ಬೇಡಿ. ಈ ಸಹಾಯ ಆದ್ರೂ ಮಾಡೋದಕ್ ಬಿಡಿ. ದಯವಿಟ್ಟು ಬೇಡ, ಏನೋ ಅನ್ಕೋಬೇಡಿ. ನೀವು ನಮಗ್ ಸಹಾಯ ಮಾಡ್ಬೇಕು ಅನ್ಕೊಂಡ್ರಲ್ಲ, ಅದೇ ನಮಗ್ ಸಾಕು.
ನಾವೀ ದುಡ್ಡಿಗೋಸ್ಕರ ಎಷ್ಟೊಂದು ಕಷ್ಟಪಟ್ಟಿದ್ದೀವಿ. ಇವಾಗ ನಮಗೆ ದುಡ್ಡಿನ ಅವಶ್ಯಕತೆ ಇಲ್ಲ. ಕೋಪ ಮಾಡ್ಕೋಬೇಡಿ. ನೋಡಿ, ನಿಜವಾಗ್ಲೂ ನಮಗೆ ಬೇಡ. ಸರಿ, ಒಂದ್ ವೇಳೆ ನೀವ್ ಅಲ್ಲಿಗೆ ಹೋದ್ಮೇಲೆ ದುಡ್ಡಿನ ಅವಶ್ಯಕತೆ ಬಂದ್ರೆ ನನಗೆ ಹೇಳಿ ಕಳ್ಸಿ, ನಾನು ಕೊಟ್ಟು ಕಳಿಸ್ತೇನೆ. ಗೋದಮ್ಮ, ಸಕ್ಕು, ಸಕ್ಕು, ಗೋದಾಮ ಅಂತ ನೀನು ಕರೆಯೋ ಆ ಸಿಹಿಯಾದ ಕರೆ ನನ್ ಮನ್ಸಿಗೆ ನೆಮ್ಮದಿ ಕೊಡುತ್ತೆ. ಮರುಭೂಮಿಯಾಗಿದ್ದ ನನ್ನ ಜೀವನಕ್ಕೆ ನೀನು ಅಮೃತ ಥರ ಬಂದೆ ತಾಯಿ. ಎಲ್ಲ ಆ ಪಾಂಡುರಂಗನ್ ದಯೆ. ಬದುಕಿರೋದು ದಂಡ ಅಂತ ಅನ್ಕೊಂಡಿದ್ದೆ ನನಗೆ ಜೀವನದ ಮೇಲೆ ಆಸೆ ಹುಟ್ಟಿಸ್ದೆ. ನಿನ್ ಥರದವಳೆ ಮಗಳಿರ್ಬೇಕು ಅಂತ ಪ್ರತಿ ತಾಯಿ ಬಯಸ್ತಾಳೆ. ನಿಂದು ನಿರ್ಮಲವಾದ ಮನ್ಸು, ಬರೀ ಒಳ್ಳೆ ಗುಣಗಳನ್ನೇ ಇಟ್ಕೊಂಡಿರೋಳು. ಉಮಾ ತುಂಬಾ ಅದೃಷ್ಟವಂತೆ. ಚೆನ್ನಾಗಿರಮ್ಮ. ನಿನ್ ಕಷ್ಟಗಳನ್ನೆಲ್ಲ ನನಗ್ ಕೊಟ್ಬಿಡು ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ. ನೀನು 100 ಕಾಲ ಸಂತೋಷವಾಗಿರ್ಬೇಕು ಸಕ್ಕು. ಆಯುರಾರೋಗ್ಯದಿಂದ ಇರಬೇಕು. ನಿಮ್ ಸಾಲ 10 ಹಣ್ಣುಗಳಲ್ಲ, 110 ಹಣ್ಣುಗಳು. 110 ಹಣ್ಣುಗಳು. ಇನ್ಮೇಲಿಂದ ಈ ಗುಡಿಗೆ ನಾನೇ ಯಜಮಾನ, ಪಾಂಡುರಂಗನಿಗೂ ನಾನೇ ಯಜಮಾನ.